Hello, hi friends, hi everyone. ವೆಲ್ಕಮ್ ಟು KPSC ಸ್ಟಡಿ ಸರ್ಕಲ್. ಇವತ್ತು ನಾವೇನಪ್ಪ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಏನು ಈ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಅಂತಂದರೆ ದಿನೇ ದಿನೇ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂದರೆ ಕಾಡಲ್ಲಿರ್ತಕ್ಕಂಥ ಜೀವಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳ ಸಂಖ್ಯೆ ಬರ್ತಾ ಕಡಿಮೆ ಆಗ್ತಿದೆ. ಯಾಕೆ ಕಡಿಮೆ ಆಗ್ತಿದೆ ಅಂತಂದರೆ ಬಯೋಡೈವರ್ಸಿಟಿ ಹಾಳಾಗ್ತಾ ಇದೆ, ಎನ್ವಿರಾನ್ಮೆಂಟ್ ಹಾಳಾಗ್ತಾ ಇದೆ. ಮನುಷ್ಯನ ದುರಾಸ್ತಿಯಿಂದ ಮನುಷ್ಯ ಕಾಡು ಕಡಿತಾ ಇದ್ದಾನೆ. ತನ್ನ ಅಗತ್ಯತೆಗಳಿಗೆ ಮೀರಿ ಅವನ ಆಲೋಚನೆಗಳಿದ್ದಾವೆ. ಇದರಿಂದ ಬಹಳ ಪಕ್ಷಿಗಳು, ಪ್ರಾಣಿಗಳು ಅವುಗಳ ಸಂತತಿಗಳನ್ನು ಕಡಿಮೆ ಮಾಡ್ತಾ ಬರ್ತಿದೆ. ನಾವು ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಸರಿಪಡಿಸೋದು ಕೂಡ ನಮ್ಮ ಕರ್ತವ್ಯ. ಈ ನಾವು ಸರಿಪಡಿಸೋಕ್ಕೆ ನಿಂತಿದ್ದೀವಿ ಅಂತಂದರೆ ನಮಗೆ ಯಾರಾದರೂ ಒಬ್ಬರು ಗೈಡೆನ್ಸ್ ಬೇಕು. ಯಾವ ರೀತಿ ಸರಿಪಡಿಸ್ಬೇಕು, ಪರಿಸರನ ಹಾಳು ಮಾಡಲ್ದಂಗೆ ಅದನ್ನು ಯಾವ ರೀತಿ ರೂಪಿಸ್ಕೊಂಡು ಹೋಗ್ಬೇಕು ಅಂತ ನಮಗೆ ಒಂದು ಮಾನದಂಡ ಕೊಡಬೇಕು. ಯಾರಿಗೆ ಕೊಡರು? ಈ ಮಾನದಂಡಗಳು ಮತ್ತು ವಿಜ್ಞಾನವನ್ನು ನಮಗೆ ತಿಳಿಸೋರು, ಅಂದರೆ ಪ್ರಕೃತಿನ ಯಾವ ರೀತಿ ನಾವು ಉಳಿಸ್ಕೊಂಡು ಹೋಗ್ಬೇಕು ಮುಂದಿನ ಜನ್ರೇಷನ್ಗೆ ಅಂತ ನಮಗೆ ಒಬ್ಬರು ತಿಳಿ ಹೇಳಬೇಕು. ಆ ತಿಳಿ ಇರ್ತಕ್ಕಂಥದ್ದು ಜಗತ್ತಿಗೆ ಒಂದು ಸಂಸ್ಥೆ ಅಂತ ಇದೆ. ಯಾವುದಪ್ಪ ಆ ಸಂಸ್ಥೆ ಅಂತಂದರೆ IUCN ಅಂತ. ಏನು ಈ IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ. ಇದನ್ನು ನೋಡ್ತಾ ಹೋಗೋಣ. ಇದು ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲಿ ಜಾಗತಿಕ ಸಹಯೋಗ ಮತ್ತು ಸಮರ್ಥನೆಯ ದಾರಿದೀಪವಾಗಿದೆ. ಅಂದರೆ ನಾವು ಪರಿಸರ ಸಂರಕ್ಷಣೆಯಲ್ಲಿ ಜಾಗತಿಕವಾಗಿ ನಮಗೆ ಸಹಾಯ ಮಾಡುತ್ತೆ ಮತ್ತು ದಾರಿದೀಪ ಅಂತಂದರೆ ಒಂದು ಮಾರ್ಗ, ಯಾವ ರೀತಿ ನಾವು ಪರಿಸರವನ್ನು ಮುಂದಿನ ಪೀಳಿಗೆಗೋಸ್ಕರ ಕಾಪಾಡಬೇಕು ಅಂತ ಒಬ್ಬರು ತೋರಿಸ್ಕೊಡಬೇಕು, ಒಬ್ಬರು ದಾರಿದೀಪವಾಗಿ ನಿಂತಿದೆ. ಮತ್ತು ಇದಕ್ಕೆ ಪ್ರಪಂಚದಾದ್ಯಂತ ಸರ್ಕಾರಿ ಸಂಸ್ಥೆಗಳಿದ್ದಾವೆ ಮತ್ತು ಸರ್ಕಾರೇತರ ಸಂಸ್ಥೆಗಳು ಇದ್ದಾವೆ. ಮತ್ತು ನಮಗೆ ಹೇಳ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲಿಕ್ಕೆ ಎನ್ವಿರಾನ್ಮೆಂಟ್ಗೆ ತಿಳಿದಿರ್ತಕ್ಕಂಥ ವಿಜ್ಞಾನಿಗಳು ಮತ್ತು ಪರಿಸರ ತಜ್ಞರ ಬಗ್ಗೆ ಒಳಗೊಂಡಿರ್ತಕ್ಕಂಥ ಒಂದು ಜಾಲ ಬೇಕು. ಆ ಜಾಲನೇ IUCN ಮತ್ತು ವೈವಿಧ್ಯ ಪರಿಸರ ಜಾಲವಾಗಿ ವಿಕಸನಗೊಂಡಿರುತ್ತೆ. IUCN ವಿಶ್ವದಾದ್ಯಂತ ಪರಿಸರ ವ್ಯವಸ್ಥೆಗಳ ಸಮಗ್ರತೆ ಮತ್ತು ವೈವಿಧ್ಯತೆಯನ್ನು ಕಾಪಾಡುತ್ತದೆ ಮತ್ತು ಸುಸ್ಥಿರ ಬಳಕೆ ಮತ್ತು ಪ್ರಕೃತಿ ಸಂರಕ್ಷಣೆ ಉತ್ತೇಜಿಸುತ್ತದೆ. ಸುಸ್ಥಿರ ಬಳಕೆ ಅಂದರೆ ಇವತ್ತು ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಾವು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಮುಂದಿನ ಪೀಳಿಗೆಗಾಗಿ ಅವನ್ನ ಮೀಸಲಿಡಬೇಕು. ಇದ್ರ ಬಗ್ಗೆ ನಮಗೆ ಯಾರು ಮಾನದಂಡಗಳು ಕೊಡ್ತಕ್ಕಂಥದ್ದು? ಈ IUCN ಕೊಡ್ತಕ್ಕಂಥದ್ದು. ಇದು ಪ್ರಕೃತಿಯನ್ನು ಯಾವ ಥರ ರಕ್ಷಣೆ ಮಾಡೋದನ್ನು ಉತ್ತೇಜಿಸುತ್ತೆ, ಮಾನದಂಡಗಳನ್ನು ಹಾಕಿಕೊಡುತ್ತೆ ಮತ್ತು ಪ್ರಕೃತಿಯನ್ನು ಮಾನವ ಉಳಿಸೋಕ್ಕೋಸ್ಕರ ದೃಢವಾದ ಸಂಶೋಧನೆಗಳ ಬಗ್ಗೆ ಮಾನವರಿಗೆ ಅರಿವು ಮೂಡುತ್ತೆ ಮತ್ತು ಪ್ರಪಂಚದಾದ್ಯಂತ ಒಂದು ಮಾನದಂಡನೇ ವಿಧಿಸುತ್ತೆ. ಅಂದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಮನುಷ್ಯರು ಫಾಲೋ ಮಾಡಬೇಕು. ಮತ್ತು ಸಂಶೋಧನೆ, ನೀತಿ ಉಪಕ್ರಮಗಳು ಮತ್ತು ನೆಲದ ಮೇಲಿನ ರಕ್ಷಣಾ ಪ್ರಯತ್ನಗಳ ಮೂಲಕ, ಅಂದರೆ ಮನುಷ್ಯ ಆಕಾಶದಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ನಮ್ಮ ನೆಲದ ಮೇಲೆ ನಾವು ಪ್ರಕೃತಿಯನ್ನು ಉಳಿಸುವುದಕ್ಕೆ ಯಾವ್ಯಾವ ರೀತಿ ಮನುಷ್ಯ ನಾಲೆಡ್ಜ್ ತಗೋಬೇಕು, ಯಾವ್ಯಾವ ರೀತಿ ನಾವು ಮಾನದಂಡಗಳನ್ನು ರೂಪಿಸ್ಕೊಳ್ಬೇಕು ಅನ್ನೋದಕ್ಕೆ ಈ IUCN ನಮಗೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹಾಕ್ಕೊಡುತ್ತೆ. ಈ IUCNನ ಹಿಸ್ಟ್ರಿ ಬಂದರೆ, ಈ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಬಂದು 1948ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಬಂದು ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ನಲ್ಲಿ ಇದೆ. ಇದು ಏನಪ್ಪ ಅಂತಂದರೆ ರೆಡ್ ಡಾಟ್ ಬುಕ್ಸ್ ಮತ್ತು ಗ್ರೀನ್ ಡಾಟ್ ಬುಕ್ಸ್ ಅಂತ ಎರಡು ಪುಸ್ತಕಗಳನ್ನು ರಿಲೀಸ್ ಮಾಡುತ್ತೆ. ಏನು ಈ ರೆಡ್ ಡಾಟ್ ಪುಸ್ತಕ ಅಂತಂದರೆ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು, ಅಂದರೆ ರೆಡ್ ಡಾಟಾ ಬುಕ್ ಅಂತಂದರೆ IUCNನಿಂದ ರಿಲೀಸ್ ಆಗುತ್ತೆ. ಇದು 1964ರಲ್ಲಿ ಈ ರೆಡ್ ಡಾಟಾ ಲಿಸ್ಟನ್ನು ಬುಕ್ಸ್ನ ಮೊದಲು ಪರಿಚಯಿಸುತ್ತೆ. ಇದು ಏನಪ್ಪ ಅಂತಂದರೆ ಸ್ಥಳೀಯವಾಗಿ ಉಪಜಾತಿಗಳನ್ನು ಒಳಗೊಂಡಂತೆ ಅಳಿವಿನಂಚಿನಲ್ಲಿರುವ ಮತ್ತು ಅಪಾಯದಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಶಿಲೀಂಧ್ರಗಳ ಜಾತಿಗಳನ್ನು ಟ್ರ್ಯಾಕ್ ಮಾಡುತ್ತೆ. ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ,
ದಿನೇ ದಿನೇ ಬರ್ತಕ್ಕಂಥ ಪ್ರಾಣಿಗಳ ಸಂಖ್ಯೆ, ಸಸ್ಯಗಳ ಸಂಖ್ಯೆ ಮತ್ತು ಶಿಲೀಂಧ್ರಗಳ ಸಂಖ್ಯೆ, ಕ್ರಿಮಿಕೀಟಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಕಡಿಮೆ ಆಗೋದನ್ನ ಮನುಷ್ಯರಿಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಮನುಷ್ಯರಿಗೆ ಹೇಳಬೇಕು. ತಿಳಿ ಹೇಳೋರು ಯಾರು? ಈ IUCN ಅದಕ್ಕೆ ಅಂತಲೇ 1964ರಲ್ಲಿ ಈ ರೆಡ್ ಡಾಟಾ ಬುಕ್ ಅನ್ನೋದನ್ನ ರಿಲೀಸ್ ಮಾಡಿದೆ. ಇದರಲ್ಲಿ ಅಳಿದು ಹೋಗ್ತಿರ್ತಕ್ಕಂಥ ಪ್ರಾಣಿಗಳು ಮತ್ತು ಪಕ್ಷಿಗಳು ಮತ್ತು ಶಿಲೀಂಧ್ರಗಳ ಬಗ್ಗೆ ಸಮಗ್ರವಾದಂತಹ ಸಂಪನ್ಮೂಲ ಮತ್ತು ಅಪರೂಪವಾದಂತಹ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಮತ್ತು ಪರಿಸರದ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನಾವು ಯಾವ ಥರ ತನಿಖೆ ಮಾಡ್ತಾ ಇದೆ ಸರ್ಕಾರ, ಮತ್ತು ಆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಕಳೆದೇ ಹೋಗದೆ ಇರ್ತಕ್ಕಂತೆ ಯಾವ ರೀತಿ ತಡಿಬೇಕು ಅಂತ ಸರ್ಕಾರ ಯಾವ ರೀತಿ ಮಾನದಂಡಗಳನ್ನು ರೂಪಿಸ್ತಾ ಇದೆ. ಆಮೇಲೆ ವಾರ್ಷಿಕವಾಗಿ ಬಜೆಟ್ನಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಸಂರಕ್ಷಿಸಲಿಕ್ಕೋಸ್ಕರ ಎಷ್ಟು ವ್ಯಯವನ್ನು ಖರ್ಚು ಮಾಡ್ತಾ ಇದೆ, ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದೆ, ಅದರ ಬಗ್ಗೆ ಇವತ್ತಿನ ಶಿಕ್ಷಣದಲ್ಲಿ ಯಾವ ರೀತಿ ನಾವು ಪರಿಸರವನ್ನು ಹಾಳು ಮಾಡಲ್ದಂಗೆ ಮುಂದಿನ ಪೀಳಿಗೆಗಾಗಿ ಎನ್ವಿರಾನ್ಮೆಂಟ್ನ ಕಾಪಾಡ್ಕೊಳೋದು ಹೆಂಗೆ ಅಂತ ಮಾನದಂಡಗಳನ್ನು ರೂಪಿಸೋದು ಇವತ್ತು ಶಿಕ್ಷಣದಲ್ಲಿ ಹೇಳ್ತಕ್ಕಂಥದ್ದು. ಮಕ್ಕಳಿಗೆ ಆ ಎನ್ವಿರಾನ್ಮೆಂಟ್ ಬಗ್ಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಇದ್ರ ಬಗ್ಗೆ ಹೇಳುತ್ತೆ. ಈ ರೆಡ್ ಡಾಟಾ ಪುಸ್ತಕವು ಬಣ್ಣದ ಕೋಡೆಡ್ ಮಾಹಿತಿ ಹಾಳೆಗಳಲ್ಲಿ ಜಾತಿಗಳು ಮತ್ತು ಉಪಜಾತಿಗಳ ಅಳಿವಿನ ಅಪಾಯವನ್ನು ವರ್ಗೀಕರಿಸುತ್ತದೆ. ಏನಪ್ಪ ಅಂತಂದರೆ ರೆಡ್ ಅಂದರೆ ಏನು? ರೆಡ್ ಅಂದರೆ ಡೇಂಜರ್ ಅಂತ. ಅಂದರೆ ಈ ರೆಡ್ ಡಾಟಾ ಬುಕ್ಸಲ್ಲಿರ್ತಕ್ಕಂಥ ಪ್ರಾಣಿಗಳು ಅಪಾಯ ಅಂತಂದರೆ ಅಳಿವಿನ ಅಂದರೆ ಏನು ಮುಗಿತಾ ಹೋಗ್ತಿದೆ ಅಂತಂದರೆ ಇನ್ನೇನು ಬೆರಳೆಣಿಕೆಯಷ್ಟು ಈ ಪ್ರಾಣಿಗಳು ಇದ್ದಾವೆ. ತದನಂತರ ಹಸಿರು ಪಟ್ಟಿ. ಏನು ಈ ಹಸಿರು ಪಟ್ಟಿ ಅಂತಂದರೆ ಇದು ಒಂದು IUCN ರಿಲೀಸ್ ಮಾಡ್ತಕ್ಕಂಥ ಗ್ರೀನ್ ಡಾಟಾ ಬುಕ್. ಇದರಲ್ಲಿ ಏನಿರ್ತಕ್ಕಂತಂದರೆ ಸುಸ್ಥಿರ ಅಭಿವೃದ್ಧಿ ಅಂತಂದರೆ ಇಂದಿನ ಅಗತ್ಯತೆಗಳನ್ನು ಸ್ವಲ್ಪ ಮಟ್ಟಿಗೆ ಬದಿಗೆ ಒತ್ತಿ ಮುಂದಿನ ಫ್ಯೂಚರ್ಗೆ ನಾವು ಹಸಿರು ಅದರ ಗ್ರೀನ್ನ ಸಸ್ಟೈನಬಿಲಿಟಿ ಸ್ಟ್ಯಾಂಡರ್ಡ್ನ ಅಂದರೆ ಕಾಡು, ಎನ್ವಿರಾನ್ಮೆಂಟು, ಬಯೋಡೈವರ್ಸಿಟಿಗಳನ್ನು ಯಾವ ರೀತಿ ಕಾಪಾಡಬೇಕು, ಆಮೇಲೆ 21ನೇ ಶತಮಾನದ ಪರಿಸರ ಸವಾಲುಗಳನ್ನು ಯಾವ ರೀತಿ ಎದುರಿಸಬೇಕು ಅಂತ ಜಾಗತಿಕ ಮಾನದಂಡಗಳನ್ನು ಈ ಗ್ರೀನ್ ಡಾಟಾ ಬುಕ್ ಹೊಂದಿರುತ್ತದೆ. ನೆಕ್ಸ್ಟು ತೀವ್ರ ಅಳಿವಿನಂಚಿನಲ್ಲಿರ್ತಕ್ಕಂಥ ಸಸ್ತನಿಗಳು. ಸಸ್ತನಿಗಳಂದರೆ ಗೊತ್ತಲ್ವಾ? ಮರಿ ಹಾಕಿ ಆ ಮರಿಗಳಿಗೆ ಹಾಲು ಉಣಿಸ್ತಕ್ಕಂಥ ಪ್ರಾಣಿಗಳನ್ನು ಸಸ್ತನಿಗಳು ಅಂತ ಕರಿತೀವಿ. ಮೊದಲನೇದಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಸಸ್ತನಿಗಳು ಅಂತಂದರೆ ಮೊದಲು ಪಿಗ್ಮಿ ಹಾಗಂತ ನೀವು ನೋಡಿರ್ಬೋದು, ಇಲ್ಲಿ ಇಮೇಜ್ ಕಾಣ್ತಾ ಇದೆ. ಪಿಗ್ಮಿ ಹಾಗಂದರೆ ಇದು ಪ್ರಪಂಚದ ಅತ್ಯಂತ ಚಿಕ್ಕ ಕಾಡು ಹಂದಿಯಾಗಿದ್ದು, ಅಂದರೆ ಇದು ಒಂದು ಸಣ್ಣ ಕಾಡಂದಿಯಾಗಿದ್ದು ವಯಸ್ಕರ ತೂಕ ಕೇವಲ 8 kg. ಈ ಜಾತಿಯು ವರ್ಷಪೂರ್ತಿ ಗೂಡು ಕಟ್ಟುತ್ತೆ. ನೆಕ್ಸ್ಟು ಇದರ ಆವಾಸ ಸ್ಥಾನವು ಎತ್ತರದ ಟೈರೆ ಹುಲ್ಲುಗಾವಲುಗಳನ್ನು ಒಳಗೊಂಡಿರುತ್ತೆ. ಇದು ಜಾಸ್ತಿ ಹುಲ್ಲುಗಾವಲುಗಳಲ್ಲಿ ಇರುತ್ತೆ. ತುಲನಾತ್ಮಕವಾಗಿ ಇದು ತೊಂದರೆಗೊಳಗಾಗುವುದಿಲ್ಲ. ಇದು ಹುಲ್ಲುಗಾವಲುಗಳ ನಷ್ಟ ಮತ್ತು ಅವನತಿ, ಶುಷ್ಕ ಋತುವಿನ ಸುಡುವಿಕೆ, ಅಂದರೆ ನಾವು ಹೊಸ ಹುಲ್ಲು ಹುಟ್ಟೋಕ್ಕೆ ಹುಲ್ಲುಗಾವಲುಗಳನ್ನ ಮತ್ತೆ ಸುಡ್ತಾ ಇದ್ದೀವಿ, ಮತ್ತು ಜಾನುವಾರುಗಳನ್ನು ಅತಿಯಾದ ಮೇಯಿಸುವಿಕೆ ಮತ್ತು ಹುಲ್ಲುಗಾವಲುಗಳ ಅರಣ್ಯೀಕರಣ ಮತ್ತು ಜಾತಿಗೆ ಮುಖ್ಯ ಬೆದರಿಕೆಗಳು, ಆ ಜಾತಿಗೆ ಮುಖ್ಯವಾದಂಥ ಬೆದರಿಕೆಗಳು, ಮತ್ತು ಆ ಪಿಗ್ಮಿ ಹಾಗಳನ್ನು ನಾವು ಮನುಷ್ಯರು ಅತಿಯಾಗಿ ಬೇಟೆಯಾಡ್ತಕ್ಕಂಥದ್ದು, ಮತ್ತು ಉಳಿದ ಜನಸಂಖ್ಯೆಗೆ ಅಪಾಯ ಅಂತಂದರೆ ಈ ಉಳಿದಿರ್ತಕ್ಕಂಥ ಪಿಗ್ಮಿ ಹಾಗಳಿಗೆ ತುಂಬ ಅಪಾಯ ಇದೆ. ನೆಕ್ಸ್ಟ್ ನೋಡ್ತಾ ಹೋದರೆ ಅಂಡಮಾನ್ನ ಬಿಳಿ ಹಲ್ಲಿನ ಶ್ರೂ. ಇದು ಏನಪ್ಪ ಅಂತ ಇದರ ಸೈಂಟಿಫಿಕ್ ನೇಮ್ ಬಂದು ಕ್ರೋಸಿಡುರಾ ಜೆಂಕಿನ್ಸಿ ಅಂತ. ಮತ್ತು ಇದು ಅಂಡಮಾನ್ ಮತ್ತು ನಿಕೋಬಾರ್ ಬಳಿ ಭಾಳ ಕಂಡುಬರುತ್ತೆ. ಇದು ಏನಪ್ಪ ಅಂತಂದರೆ ಇದು ಭಾರತಕ್ಕೆ ಸ್ಥಳೀಯವಾಗಿದೆ. ಇದು ಏನಪ್ಪ ಇದೊಂದು ಸ್ಪೆಷಾಲಿಟಿ ಅಂದರೆ ಇದು ಸಾಮಾನ್ಯವಾಗಿ ಮುಸ್ಸಂಜೆ ಅಥವಾ ಸಂಜೆ ಹೊತ್ತು ಮತ್ತು ರಾತ್ರಿಯಲ್ಲಿ ಸಕ್ರಿಯವಾಗಿರುತ್ತದೆ, ಮತ್ತು ಇದು ನಿರ್ದಿಷ್ಟ ಆವಾಸ ಸ್ಥಾನದ ಅವಶ್ಯಕತೆಗಳನ್ನು ಹೊಂದಿರುತ್ತದೆ. ಅಂದರೆ
ನಿರ್ದಿಷ್ಟ ಸ್ಥಾನ, ಇದು ಎಲ್ಲಿ ಬೇಕಲ್ಲಿ ಗೂಡು ಕಟ್ಟಲ್ಲ. ಒಂದು ಹತ್ರ ಗೂಡು ಕಟ್ಟಿದರೆ ಅಲ್ಲೇ ಅದು ವಾಸ ಮಾಡ್ತಿರುತ್ತೆ. ಇದೊಂದು ಕ್ವಾಲಿಟಿ ಇದೆ. ಇದ್ರ ಏನಪ್ಪ ಅಂತಂದರೆ ಆವಾಸ ಸ್ಥಾನಗಳು ಎಲೆಗಳ ಕಸ ಮತ್ತು ಕಲ್ಲಿನ ಬಿರುಕುಗಳನ್ನು ಒಳಗೊಂಡಿದೆ. ಇದು ಎಲ್ಲೆಲ್ಲಿ ಗೂಡು ಕಟ್ಟುತ್ತಪ್ಪ ಅಂತಂದರೆ ಎಲೆಗಳ ಮಧ್ಯ, ಕಸ ಮತ್ತು ಕಲ್ಲಿನ ಬಿರುಕುಗಳ ಮಧ್ಯೆ ಈ ಶೂ ವಾಸ ಮಾಡುತ್ತೆ. ನೆಕ್ಸ್ಟು ಇದು ಯಾವ ರೀತಿ ನಶಿಸಿ ಹೋಗ್ತಾ ಇದೆ ಅಂತಂದರೆ ಸುನಾಮಿಯಂತಹ ನೈಸರ್ಗಿಕ ವಿಪತ್ತುಗಳು, ಸುನಾಮಿಗಳು ಈಗ ಬಂದಾಗ ಈ ಪಾಡುಗಳಲ್ಲಿ ಸಮುದ್ರದ ದಂಡೆಗಳಲ್ಲಿ ನದಿಗಳು ಪ್ರವಾಹ ಉಕ್ಕಿ ಬಂದಾಗ ಆ ಬಿಲಗಳು ದೋರುಗಳು ನಾಶಿಸಿ ಹೋಗೋದು ಮತ್ತು ತೀವ್ರವಾದ ಹವಾಮಾನ ಬದಲಾವಣೆಗಳಿಂದ ಆವಾಸದ ನಷ್ಟವನ್ನು ಇದು ಅನುಭವಿಸ್ತಾ ಇದೆ. ತದನಂತರ ಕೊಂಡಾನ ಇಲಿ, ಇದು ಭಾರತೀಯ ರಾತ್ರಿಯ ಬಿಲದ ದಶಾಂಕವಾಗಿದೆ. ಸಾಂದರ್ಭಿಕವಾಗಿ ಗೂಡುಗಳನ್ನು ನಿರ್ಮಿಸುವುದನ್ನು ನಾವು ಗಮನಿಸಿದ್ದೀವಿ. ಇದು ಉಷ್ಣವಲಯದ ಮತ್ತು ಉಪೋಷ್ಣವಲಯದ ಒಣ ಪತನಶೀಲ ಕಾಡುಗಳು ಮತ್ತು ಉಷ್ಣವಲಯದ ಪೊದೆ ಸಸ್ಯಗಳನ್ನು ಹೊಂದಿದೆ. ಇದು ಏನಪ್ಪ ಅಂತಂದರೆ ಉಷ್ಣವಲಯದ ಮತ್ತು ಉಪೋಷ್ಣವಲಯ ಅಂತಂದರೆ ಯಾವಾಗಲೂ ಹೀಟ್ ಇರ್ತಕ್ಕಂಥ ಮತ್ತು ಕಡಿಮೆ ಹೀಟ್ ಇರ್ತಕ್ಕಂಥ ಒಣ ಪತನಶೀಲನ ಅಂತಂದರೆ ಎಲೆಗಳು ಉದಿರ್ತಕ್ಕಂಥ ಕಾಡುಗಳಲ್ಲಿ, ಅಂಥ ಕಾಡುಗಳಲ್ಲಿ ಪೊದೆಗಳ ಅಡಿಗಳಲ್ಲಿ ಸಸ್ಯಗಳಲ್ಲಿ ಇರ್ತಕ್ಕಂಥ ಜೀವಿ ಇದು ಎಲ್ಲಿ ಜಾಸ್ತಿ ಕಂಡುಬರುತ್ತಪ್ಪ ಅಂದರೆ ಭಾರತದಲ್ಲಿ ಮಹಾರಾಷ್ಟ್ರದ ಪುಣೆ ಬಳಿ ಇರ್ತಕ್ಕಂಥ ಸಿಂಹಗಡ ಅಂತ ಅಲ್ಲಿ ಒಂದು ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತೆ. ಇದು ಸರಿಸುಮಾರು 1 ಚದರ ಕಿಲೋಮೀಟರ್ನಲ್ಲಿ ಕಂಡುಬರುತ್ತೆ ಅಂತಂದರೆ ಸಾಂದ್ರತೆ. ಇದು ಸುಮಾರು ಚದರ 1 ಕಿಲೋಮೀಟ್ರಿಗೆ ಒಂದು ಮಾತ್ರ ಕಂಡುಬರುತ್ತಂತೆ. ಇದು ಮಾತ್ರ ತಿಳಿದಿದೆಯಂತೆ. ಇದು ಸರಿಸುಮಾರು ಸಮುದ್ರ ಮಟ್ಟದಿಂದ 1270 ಮೀಟರ್ಗಳಷ್ಟು ಎತ್ತರದಿಂದ ವರದಿಯಾಗಿದೆ ಅಂತೆ. ಅಂದರೆ ಇದು ಸಮುದ್ರ ಮಟ್ಟದಿಂದ 1270 ಮೀಟರ್ಗಳಷ್ಟು ಎತ್ತರದಲ್ಲಿ ವಾಸಿಸುತ್ತೆ ಅಂತ ವರದಿಯಾಗಿದೆ. ಇದು ಏನಪ್ಪ, ಇದ್ರ ಬೆದರಿಕೆಗಳು ಏನಪ್ಪ ಅಂತಂದರೆ ಆವಾಸ ಸ್ಥಾನದ ನಷ್ಟ, ಸಸ್ಯವರ್ಗದ ಅತಿಯಾಗಿ ಮೇಯಿಸುವಿಕೆ. ನಾವು ಮನುಷ್ಯರು ದನಕರುಗಳಿಂದ ಅತಿಯಾಗಿ ಮೇಯಿಸ್ತಾ ಇದ್ದೀವಿ ಅಂತಂದರೆ ದನ ಹೊಡ್ಕೊಂಡು ಹೋಗಿ ಮೇಯಿಸ್ತಕ್ಕಂಥದ್ದು ಮತ್ತು ಪ್ರವಾಸೋದ್ಯಮ ಮತ್ತು ಮನೋರಂಜನಾ ಚಟುವಟಿಕೆಗಳು, ಅದರಿಂದ ಅದಕ್ಕೆ ಆಗ್ತಕ್ಕಂಥ ಅಡಚಣೆಗಳು. ನೆಕ್ಸ್ಟು ದೊಡ್ಡ ರಾಕ್ ಇಲಿ, ಇದು ಮಧ್ಯಮ ಗಾತ್ರದ ರಾತ್ರಿಯ ಬಿಲದ ದಶಾಂಕವಾಗಿದ್ದು ಅದು ಭಾರತಕ್ಕೆ ಸ್ಥಳೀಯವಾಗಿದೆ. ಅಂದರೆ ನೋಡೋಕ್ಕೆ ಸಣ್ಣದೇ ಇದೆ, ಆದರೂ ಕೂಡ ಇದು ಭಾರತಕ್ಕೆ ಸ್ಥಳೀಯವಾಗಿದೆ ಅಂತೆ. ನೆಕ್ಸ್ಟು ಇದರ ಆವಾಸ ಸ್ಥಾನವು ಉಷ್ಣವಲಯದ ಒಣ ಎಲೆಯುದಿರುವ ಪೊದೆ ಸಸ್ಯ, ಅರಣ್ಯಗಳು ಮತ್ತು ಬಂಡೆಗಳಿಂದ ಕೂಡಿದೆ. ಇದು ಸೇಮ್ ಇದರ ಆವಾಸಸ್ಥಾನವು ಉಷ್ಣವಲಯದ ಪತನಶೀಲ ಅಂತಂದರೆ ಎಲೆ ಉದುರತಕ್ಕಂಥ ಕಾಡುಗಳಲ್ಲಿ ಪೊದೆಗಳು, ಸಸ್ಯಗಳು, ಆಮೇಲೆ ಬಂಡೆಗಳಲ್ಲಿ ಕಾಣ್ತಕ್ಕಂಥ ಬಿರುಕುಗಳನ್ನ ನೀವು ನೋಡೇ ಇರ್ತೀರ. ಆ ಬಿರುಕುಗಳಲ್ಲಿ ವಾಸ ಮಾಡ್ತಕ್ಕಂಥ ಜೀವಿ ಇದು. ನೆಕ್ಸ್ಟು ಇದು ಎಲ್ಲಿ ಕಂಡು ಬರ್ತಪ್ಪ ಅಂತಂದರೆ ತಮಿಳುನಾಡಿನ ಪೂರ್ವಘಟ್ಟಗಳಲ್ಲಿ ಮಾತ್ರ ಕಂಡು ಬರ್ತದೆ ಅಂತೆ. ಇಂಪಾರ್ಟೆಂಟ್ ನೋಡಿ. ಮತ್ತು ಸರಾಸರಿ ಸಮುದ್ರ ಮಟ್ಟದಿಂದ 600 ಮೀಟರ್ಗಳಷ್ಟು ಎತ್ತರದಲ್ಲಿ ಈ ಜೀವಿ ಜೀವಿಸ್ತದೆ ಅಂತೆ. ಮತ್ತು ಏನಪ್ಪ ಇದ್ರ ಬೆದರಿಕೆಗಳು ಅಂತಂದರೆ ಆವಾಸಸ್ಥಾನದ ನಷ್ಟ, ಅರಣ್ಯ ಪರಿವರ್ತನೆ ಮತ್ತು ಇಂಧನ ಮರದ ಸಂಗ್ರಹಣೆಗೆ ಸೇರಿವೆ. ತದನಂತರ ನಮ್ದಫಾ ಫ್ಲೈಯಿಂಗ್ ಅಳಿಲ್, ಇದು ಬಹಳ ಇಂಪಾರ್ಟೆಂಟು, ಭಾಳ ಎಕ್ಸಾಮಲ್ಲಿ ಭಾಳ ರಿಪೀಟೆಡ್ ಆಗಿದೆ. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಹೆಚ್ಚಾಗಿ ಅರುಣಾಚಲ ಪ್ರದೇಶದಲ್ಲಿ ನಮ್ದಫಾ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಈ ಅಳಿಲಿನ ಹೆಸರೇ ಅಳಿಲನ್ನು ಉಳಿಸೋಕ್ಕೋಸ್ಕರ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ನಮ್ದಫಾ ರಾಷ್ಟ್ರೀಯ ಉದ್ಯಾನವನ ಅಂತಲೇ ಹೆಸರಿಟ್ಟಿದ್ದಾರೆ. ಈ ವನ್ಯಜೀವಿ ಅಭಯಾರಣ್ಯದಲ್ಲಿ ಒಂದೇ ಕಣಿವೆಯಲ್ಲಿ ವಾಸಿಸ್ತಕ್ಕಂಥ ಒಂದೇ ರೀತಿಯ ಅದರ ಕುಲದಲ್ಲಿ ಒಂದೇ ಒಂದು ಆರುವ ಅಳಿಲು, ಅಂದರೆ ಅಳಿಲಿನ ಜಾತಿಗಳಲ್ಲಿರ್ತಕ್ಕಂಥ ಆರುವ ಜಾತಿ ಒಂದೇ ಒಂದು ಅಂತ, ಅದು ನಮ್ದಫಾ ಅಳಿಲು. ಇದರ ಆವಾಸ ಸ್ಥಾನವು ಏನಪ್ಪ ಅಂತಂದರೆ ಉಷ್ಣವಲಯದ ಅರಣ್ಯವನ್ನು ಒಳಗೊಂಡಿದೆ ಅಂತಂದರೆ ಉಷ್ಣವಲಯದ ಅರಣ್ಯಗಳಲ್ಲಿ ಇದು ಹೆಚ್ಚು ಜೀವನ ಮಾಡುತ್ತೆ. ನೆಕ್ಸ್ಟು ಅರುಣಾಚಲ ಪ್ರದೇಶದ ನಮ್ದಫಾ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರ್ತದೆ ಅಂತೆ. ಇದು ನಮ್ದಫಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರ್ತಕ್ಕಂಥ ನಮ್ದಫಾ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಅಳಿಲಿದು, ಮತ್ತೆಲ್ಲೂ ಕಂಡು ಬರಲ್ಲ. ಇದು ಏನಪ್ಪ ಬೆದರಿಕೆಗಳನ್ನು ಏನು ಎದುರಿಸ್ತಾ ಇದೆ ಅಂತಂದರೆ ಆಹಾರಕ್ಕಾಗಿ ಬೇಟೆ ಆಡಲಾಗ್ತಿದೆ ಅಂತ. ನೋಡಿ, ಮನುಷ್ಯನ
ಅತಿಯಾದ ಆಸೆಯಿಂದ ಈ ನಮ್ದಪ್ಪ ಹಳಿಲು ಆಹಾರಕ್ಕಾಗಿ ಬೇಟೆ ಆಗ್ತಿದೆ ಅಂತೆ. ನೆಕ್ಸ್ಟು ಮಲಬಾರ್ ಸಿವೆಟ್. ಇದು ಏನಪ್ಪ ಮಲಬಾರ್ ಸಿವೆಟ್ ಅಂತಂದರೆ, ಇದು ವಿಶ್ವದಲ್ಲಿ ಅಪರೂಪದ ಸಸ್ತನಿಗಳಲ್ಲಿ ಒಂದಾಗಿದೆ ಅಂತೆ. ಸಸ್ತನಿಗಳು ಅಂತಂದರೆ ಆಗಲೇ ಹೇಳಿದ್ದೀನಿ, ಮರಿ ಇಟ್ಟು ಅವಕ್ಕೆ ಹಾಲು ಉಣಿಸ್ತಕ್ಕಂಥ ಪ್ರಾಣಿಗಳಿಗೆ ನಾವು ಸಸ್ತನಿಗಳು ಅಂತ ಕರಿತೀವಿ. ಏನಪ್ಪ ಅಂತಂದರೆ ಇದು ಸ್ಪೆಷಲು, ಇದು ಭಾರತಕ್ಕೆ ಸ್ಥಳೀಯವಾಗಿದೆ ಮತ್ತು ಇದನ್ನು ಮೊದಲು ಕೇರಳದ ತಿರುವಾಂಕೂರಿನಲ್ಲಿ ನೋಡ್ರಿ, ಇದನ್ನು ಮೊದಲು ಕೇರಳದ ತಿರುವಾಂಕೂರಿನಲ್ಲಿ ಕಂಡುಹಿಡಿತಾರಂತೆ. ಇದು ನಿಶಾಚಾರಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಏನಿದು ನಿಶಾಚಾರಿ ಅಂತಂದರೆ, ರಾತ್ರಿ ಹೊತ್ತು ಮಲಗಲ್ಲ, ರಾತ್ರಿ ಹೊತ್ತು ಬೇಟೆ ಆಡೋದು ಮತ್ತು ಕಾಡಿನ ತುಂಬ ಸಂಚರಿಸೋದು, ರಾತ್ರಿ ಹೊತ್ತು ಓಡಾಡೋದು, ಮತ್ತು ಇದು ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡುಬರ್ತಕ್ಕಂಥ ಜೀವಿ. ಇದು ಆವಾಸ ಸ್ಥಾನ ಮರದ ಬಯಲು ಪ್ರದೇಶಗಳು ಮತ್ತು ನಿತ್ಯ ಹರಿದ್ವರ್ಣ ಮಳೆಕಾಡುಗಳ ಬೆಟ್ಟದ ಇಳಿಜಾರುಗಳು ಆವಾಸನ ಕಾರ್ಯನಿರ್ತವೆ. ಏನು ನಿತ್ಯ ಹರಿದ್ವರ್ಣ ಮಳೆಕಾಡುಗಳು ಅಂತಂದರೆ, ಅಂದರೆ ಮಾನ್ಸೂನ್ ಫುಲ್ಲು 3 ತಿಂಗಳು ಯಾವಾಗಲೂ ಮಳೆ ಸುರಿತಕ್ಕಂಥ ನಿತ್ಯ ಹರಿದ್ವರ್ಣ ಕಾಡುಗಳು, ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಆ ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ ಜೀವಿಸ್ತಕ್ಕಂಥ ಜೀವಿ ಇದು. ಇದ್ರ ಏನಪ್ಪ ಅಂತಂದರೆ ಬೆದರಿಕೆಗಳು ಏನಪ್ಪ ಅಂತಂದರೆ ಅರಣ್ಯ ನಾಶ ಮತ್ತು ವಾಣಿಜ್ಯ ತೋಟಗಳು ಮತ್ತು ಬೆದರಿಕೆಗಳು. ಅಂದರೆ ನಾವು ಕಾಡು ಕಡಿತಕ್ಕಂಥದ್ದು. ವಾಣಿಜ್ಯ ನಾಶ ಅಂತಂದರೆ ಈಗ ಕಾಫಿ ಪ್ಲ್ಯಾಂಟ್ಗಳು, ಕಾಫಿ ತೋಟಕ್ಕಾಗಿ ತೋಟ ಮಾಡೋಕ್ಕೋಗಿ ಕಾಡುಗಳನ್ನ ಕಡಿತಕ್ಕಂಥದ್ದು. ಇಂಥ ಒಂದು ಮಾನವನ ಅತಿಯಾದ ಆಸೆಗಳಿಂದ ಈ ಜೀವಿಗಳು ನಶಿಸಿ ಹೋಗ್ತಾನೆ ಇದೆ. ನೆಕ್ಸ್ಟು ಸುಮಾತ್ರನ್ ಗೆಂಡಾಮೃಗ. ಏನು ಈ ಸುಮಾತ್ರನ್ ಗೆಂಡಾಮೃಗ ಅಂದರೆ, ಇದು 5 ಗೆಂಡಾಮೃಗಗಳ ಜಾತಿಯಲ್ಲಿ ಅತಿ ಚಿಕ್ಕದಾಗಿದೆ ಮತ್ತು ಅತ್ಯಂತ ಅಳಿವಿನಂಚಿನಲ್ಲಿದೆ. ನೋಡಿ, ಇದು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರ್ತಕ್ಕಂಥ ಬಿಳಿ ಗೆಂಡಾಮೃಗ ಜಾತಿ ಅಲ್ಲೊಂದಾದ್ರೆ ರೈನೋಸರಸ್ ಆದರೆ ಅದು ಕೂಡ ಬಹಳ ಅಳಿವಿನಂಚಿನಲ್ಲಿದೆ. ಆದರೆ ಗೆಂಡಾಮೃಗಗಳ ಜಾತಿಗಳಲ್ಲೇ ಅತಿ ಚಿಕ್ಕದಾದ ಜಾತಿ ಅಂದರೆ ಸುಮಾತ್ರನ್ ಗೆಂಡಾಮೃಗ. ಇದು ತೀರಾ ಅಳಿವಿನಂಚಿನಲ್ಲಿದೆ ಅಂತೆ. ನೆಕ್ಸ್ಟು ಇದು ಎಲ್ಲಿ ಜಾಸ್ತಿ ಕಂಡುಬರುತ್ತೆ ಅಂತಂದರೆ ಹಿಮಾಲಯದ ತಪ್ಪಲು. ಹಿಮಾಲಯ ಇರುತ್ತಲ್ವ, ಹಿಮಾಲಯದ ತಪ್ಪಲುಗಳಲ್ಲಿ ಮತ್ತು ಈಶಾನ್ಯ ಭಾರತದಲ್ಲೂ ಕಂಡುಬರುತ್ತೆ. ಇದು ಭಾರತದಲ್ಲಿ ತೀರಾ ಅಳಿವಿನಂಚಿನಲ್ಲಿ ಎಂದು ಭಾವಿಸಲಾಗಿದೆ. ಈ ಜಾವಾನ್ ಗೆಂಡಾಮೃಗಗಳು ಭಾರತದಲ್ಲಿ ಅಳಿವಿನಂಚಿನಲ್ಲಿವೆ ಎಂದು ಭಾವಿಸಲಾಗಿದೆ. ಜಾವಾ ಮತ್ತು ವಿಯೆಟ್ನಾಂನಲ್ಲಿ ಕೆಲವೇ ವ್ಯಕ್ತಿಗಳು ಉಳಿದಿದೆ. ಅಂದರೆ ಜಾವಾ ಮತ್ತು ವಿಯೆಟ್ನಾಂನಲ್ಲಿ ಈ ಸುಮಾತ್ರನ್ ಗೆಂಡಾಮೃಗಗಳು ಕಡಿಮೆ, ಬೆರಳೆಣಿಕೆಯಷ್ಟು ಮಾತ್ರ ಇದೆ ಅಂತೆ. ನೆಕ್ಸ್ಟು ಕಾಶ್ಮೀರಿ ಸಾರಂಗ ಅಥವಾ ಹಂಗುಲ್. ಇದು ಕೆಂಪು ಜಿಂಕೆಯ ಭಾರತೀಯ ಉಪಜಾತಿಯಾಗಿದೆ. ಇದು ಕೆಂಪು ಜಿಂಕೆಯ ನಮ್ಮ ಭಾರತದಲ್ಲಿರ್ತಕ್ಕಂಥ ಜಿಂಕೆಗಳಲ್ಲೇ ಇದು ಕೆಂಪನ ರೀತಿಯ ಒಂದು ಉಪಜಾತಿಯಾಗಿದೆ ಅಂತೆ. ಇದು ಕಾಶ್ಮೀರಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಎಲ್ಕ್ನ ಉಳಿದಿರುವ ಏಕೈಕ ಉಪಜಾತಿ. ನೋಡಿ, ಅಂದರೆ ಎಲ್ಕನ್ನ ಜಾತಿಯಲ್ಲೇ ಉಳಿದಿರ್ತಕ್ಕಂಥ ಏಕೈಕ ಉಪಜಾತಿಯಾಗಿದೆ ಅಂತೆ. ಯಾವುದು? ಈ ಕಾಶ್ಮೀರ ಸಾರಂಗ. ಇದರ ಆವಾಸ ಯಾವ ರೀತಿ ಜೀವನ ಮಾಡುತ್ತೆ ಅಂತಂದರೆ, ಇದು ದಟ್ಟವಾದ ನದಿಯ ಕಾಡುಗಳು, ಅಂದರೆ ದಟ್ಟವಾದ ಕಾಡುಗಳಲ್ಲಿ ನದಿಗಳು ಹರಿತವಲ್ಲ ಆ ಜಾಗ, ಮತ್ತು ಎತ್ತರದ ಕಣಿವೆಗಳು ಮತ್ತು ಹಿಮಾಚಲ ಪ್ರದೇಶ. ನೀವೆಲ್ಲ ಹಿಮಾಚಲ ಪ್ರದೇಶ ಕೇಳಿರ್ತೀರ, ಅಲ್ಲಿ ಕಣಿವೆಗಳು ಜಾಸ್ತಿ. ಆ ಹಿಮಾಚಲ ಪ್ರದೇಶದ ಕಾಶ್ಮೀರ ಕಣಿವೆಗಳು ಮತ್ತು ಉತ್ತರ ಚಂಬಾ ಪರ್ವತಗಳೆಲ್ಲ ಕಂಡುಬರ್ತವೆ. ಆ ಪರ್ವತಗಳಲ್ಲಿ ಈ ಕಾಶ್ಮೀರಿ ಸಾರಂಗ್ ಹುಲ್ಲು ಜೀವನ ಮಾಡುತ್ತೆ. ಇದು ಏನಪ್ಪ ಬೆದರಿಕೆಗಳನ್ನು ಎದುರಿಸ್ತಿದೆ ಅಂತಂದರೆ, ಆವಾಸ ಸ್ಥಾನ ನಾಶ, ದೇಶೀಯ ಜಾನುವಾರುಗಳಿಂದ ಅತಿಯಾಗಿ ಮೇಯುವುದು ಮತ್ತು ಬೇಟೆಯಾಡುವುದು ಸೇರಿವೆ. ನೆಕ್ಸ್ಟು ಸಿಂಹಬಾಲದ ಮಕಾಕ್. ಬಹಳ ಇಂಪಾರ್ಟೆಂಟ್ ಇದು. ಆಲ್ಮೋಸ್ಟ್ ಆಲು ಕರ್ನಾಟಕದಲ್ಲಿರ್ತಕ್ಕಂಥ KPSC KSP ಅಲ್ಲೆಲ್ಲ ಭಾಳ ರಿಪೀಟೆಡ್ ಆಗ್ತಿರ್ತಕ್ಕಂಥ ಕ್ವಶನ್ ಇದು. ಭಾಳ ರೇರ್ ಜೀವಿ ಇದು. ನಾವೆಲ್ಲ ನೋಡೇ ಇರ್ತೀವಿ, ಆಗೊಂಬೆ ಅಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಕಾಣ್ತಾ ಇರುತ್ತೆ. ಇದು ಯಾವುದಪ್ಪ ಅಂತಂದರೆ ಸಿಂಹಬಾಲದ ಮಕಾಕ್. ಇದರ ಆವಾಸ ಸ್ಥಾನಗಳು ಎಲ್ಲಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತೆ. ಮುಖ್ಯವಾಗಿ ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ವಿಭಜಿತ ಮಳೆಕಾಡುಗಳಿಗೆ ಸ್ಥಳೀಯವಾಗಿದೆ. ಇದು ಸರಿಸುಮಾರು 2,500 ಮಾತ್ರ ಉಳಿದಿದ್ದಾವಂತೆ. ನೋಡಿ, ಈ ಸಿಂಹಬಾಲದ ಮಕಾಕ್ಗಳು ಉಷ್ಣವಲಯದ ತೇವಾಂಶವುಳ್ಳ ನಿತ್ಯ ಹರಿದ್ವರ್ಣ ಕಾಡುಗಳ ಮೇಲಿನ ಮೇಲಾವರಣದಲ್ಲಿ ಹೆಚ್ಚಾಗಿ ವಾಸಿಸ್ತವಂತೆ. ಇವು ಪ್ರಾಥಮಿಕವಾಗಿ ಹಣ್ಣುಗಳು ಮತ್ತು ಬೀಜಗಳನ್ನು ತಿನ್ನುತ್ತವೆ. ಅದರ ಎಲೆಗಳು, ಮೊಗ್ಗುಗಳು, ಕೀಟಗಳು ಮತ್ತು ಸಣ್ಣ ಕಶೇರುಕಗಳನ್ನು ಸೇವಿಸ್ತವೆ. ಇವು ಏನಪ್ಪ ಅಂದರೆ ಅಡ್ವಾಂಟೇಜು ಅಂತಂದರೆ,
ಈಗ ಒಂದು ಮರದಿಂದ ಒಂದು ಹಣ್ಣು ಕಿತ್ಕೊಂಡಿರುತ್ತೆ, ಆ ಹಣ್ಣನ್ನ ತಿನ್ನುತ್ತಾ ಆ ಒಂದು ಹಣ್ಣನ್ನು ಆ ಒಂದೇ ಮರದಲ್ಲಿ ತಿನ್ನಲ್ಲ, ತಿನ್ಕಂತ ಬೇರೆ ಜಾಗಕ್ಕೆ ಹೋಗುತ್ತೆ. ಆ ಬೀಜನ ಉದುರಿಸೋಗುತ್ತೆ. ಆ ಬೀಜದಿಂದ ಮಳೆ ಬಂದು ಆ ಬೀಜ ಮೊಳಕೆ ಹೊಡೆದು ಮತ್ತೆ ಜಾಸ್ತಿ ಆಗುತ್ತೆ. ಇದರಿಂದ ಪರಾಗಸ್ಪರ್ಶನೂ ನಡೀತಾ ಇರುತ್ತೆ. ಬೀಜಗಳು ಮತ್ತೆ ಕೆಳಗೆ ಬಿದ್ದು ಮತ್ತೆ ಮೊಳಕೆ ಹೊಡೆದು ಮತ್ತು ಕಾಡುಗಳು ಸೃಷ್ಟಿ ಆಗ್ತಾ ಇರುತ್ತೆ. ಇದರಿಂದ ಕಾಡುಗಳನ್ನು ನಾವು ಹೆಚ್ಚಿಗೆ ಮಾಡ್ತಾ ಈ ಥರ ಪ್ರಾಣಿಗಳು, ಮಂಗಗಳು, ಪಕ್ಷಿಗಳು, ಈ ಥರದಗಳಿಂದ ಕಾಡು ಯಾವತ್ತಾಗಲಿ ಹೆಚ್ಚಿಗೆ ಆಗ್ತಾನೆ ಇರುತ್ತೆ. ಅದರಿಂದ ಇವು ಏನೇನಪ್ಪ ಊಟ ತಿನ್ನುತ್ತೆ ಅಂತಂದರೆ ಕೀಟಗಳು ಮತ್ತು ಈ ಸಣ್ಣ ಕಶೇರುಕಗಳು ಸೇವಿಸುತ್ತದೆ. ಇದರಿಂದಾಗಿ ಅವುಗಳ ಪರಿಸರ ವ್ಯವಸ್ಥೆ ಆರೋಗ್ಯವನ್ನು ಬೆಂಬಲಿಸುತ್ತದೆ. ನೋಡಿ, ನೆಕ್ಸ್ಟು ಇದು ಯಾವ ರೀತಿ ಕಣ್ಮರೆ ಆಗ್ತಿದೆ ಅಂತಂದರೆ ಮರ ಕಡಿತಕ್ಕಂಥದ್ದು. ಇವು ಜಾಸ್ತಿ ಮಂಗಗಳು ಅಂತಂದರೆ ಮರಗಳ ಮೇಲೆ ಜೀವನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಕೃಷಿ ಮತ್ತು ನಗರೀಕರಣಕ್ಕಾಗಿ ವ್ಯಾಪಕವಾದ ಅರಣ್ಯನಾಶ, ಮತ್ತು ನಾವು ನಗರ ಮಾಡೋಕ್ಕೋಸ್ಕರ ಕಾಡುಗಳು ಕಡಿತಾ ಇದ್ದೀವಿ. ಮತ್ತು ಮೂಲ ಪ್ರದೇಶದಿಂದ ನೋಡಿ, ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕದಂಥ ಮೂಲ ಪ್ರದೇಶಗಳಲ್ಲಿ 90% ಕಣ್ಮರೆ ಆಗಿರುವಂತೆ. ನೆಕ್ಸ್ಟು ನೀಲಗಿರಿಯ ತಹಾರ್. ಏನು ಈ ನೀಲಗಿರಿ ತಹಾರ್ ಅಂತ ಅಂದರೆ ನೋಡಿ, ಇಲ್ಲಿದೆ, ಮೇಕೆ ಥರನೇ ಕಾಣ್ತಾ ಇದೆ. ಇದು ತಮಿಳುನಾಡಿನ ರಾಜ್ಯ ಪ್ರಾಣಿ ಅಂತೆ ನೋಡಿ, ನೀಲಗಿರಿ ತಹಾರ್. ಇದು ಮಳೆಕಾಡುಗಳ ಪರಿಸರ ಪ್ರದೇಶದ ತೆರೆದ ಮಲೆನಾಡಿನ ಹುಲ್ಲುಗಾವಲ ಆವಾಸ ಸ್ಥಾನದಲ್ಲಿ ಕಂಡುಬರ್ತದೆ. ಅಂತಂದರೆ ಓಪನ್ ಎನ್ವಿರಾನ್ಮೆಂಟ್ ಅಂದರೆ ಹುಲ್ಲುಗಾವಲುಗಳು, ಈ ಪರ್ವತಗಳ ಮೇಲೆ ಮತ್ತು ಕೆಳಗೆ ಕಾಣ್ತಕ್ಕಂಥ ಹುಲ್ಲುಗಾವಲುಗಳಲ್ಲಿ ಇದು ಕಂಡುಬರುತ್ತದೆ. ಮತ್ತು ಆ ಆವಾಸ ಸ್ಥಾನಗಳಲ್ಲಿ ಜಾಸ್ತಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲಿನಲ್ಲಿ ಜಾಸ್ತಿ ಜೀವನ ಮಾಡ್ತಕ್ಕಂಥ ಜೀವಿ ಇದು ಏನಪ್ಪ ಅಂತಂದರೆ ಹೆಚ್ಚಾಗಿ ಇದು ನೀಲಗಿರಿ ಬೆಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗಕ್ಕೆ ಸ್ಥಳೀಯವಾಗಿದೆ. ಅಂತಂದರೆ ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥ ನೀಲಗಿರಿ ಬೆಟ್ಟಗಳಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗಕ್ಕೆ ಇವು ಭಾಳ ನೀಲಗಿರಿ ತಾರು ಸ್ಥಳೀಯವಾಗಿದೆವಂತೆ. ಇದು ಎಲ್ಲೆಲ್ಲಿ ಕಂಡುಬರ್ತವೆ ಅಂತ ತಮಿಳುನಾಡು, ಕೇರಳ ಅಲ್ಲೆಲ್ಲ ಕಂಡುಬರ್ತವೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಬರಲ್ಲ, ತಮಿಳುನಾಡು ಮತ್ತು ಕೇರಳದಲ್ಲಿ ಹೆಚ್ಚು ಕಂಡುಬರ್ತವೆ. ಇವು ಏನಪ್ಪ ಬೆದರಿಕೆಗಳನ್ನು ಅನುಭವಿಸ್ತಿದ್ದಾವೆ ಅಂತಂದರೆ ಆವಾಸ ಸ್ಥಾನದ ನಷ್ಟ, ಮುಖ್ಯವಾಗಿ ದೇಶೀಯ ಜಾನುವಾರುಗಳಿಂದ ಮತ್ತು ಆಕ್ರಮಣಕಾರಿ ಸಸ್ಯಗಳ ಹರಡುವಿಕೆ. ಅಂತಂದರೆ ನಾವು ಹೆಚ್ಚಾಗಿ ದನ ಮೇಯಿಸೋದು ಮತ್ತು ಆಕ್ರಮಣಕಾರಿ ಸಸ್ಯಗಳ ಅಂತಂದರೆ ಎಸ್ಪೆಷಲಿ ಈ ಲಂಟನ್ ಬೆಳೆ ಬೆಳೀತಕ್ಕಂಥದ್ದು ಇಂಥವನ್ನೆಲ್ಲ ಅವು ತಿನ್ನಲ್ಲ. ಆದ್ದರಿಂದ ಇವು ಜಾಸ್ತಿ ಆದರೆ ಅವು ಆ ಜಾಗ ಬಿಟ್ಟು ನೆಕ್ಸ್ಟ್ ಬೇರೆ ಜಾಗಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದು ನೀಲಗಿರಿ ಬೆಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗಕ್ಕೆ ಸ್ಥಳೀಯವಾಗಿದೆ. ನೆಕ್ಸ್ಟು ಏಷಿಯಾಟಿಕ್ ಸಿಂಹಗಳು ಅಂದರೆ ಏಷಿಯಾಟಿಕ್ ಲಯನ್ಸ್ ಅಂತ. ಇವು ಏಷಿಯಾಟಿಕ್ ಸಿಂಹ, ಇದು ಪರ್ಷಿಯನ್ ಸಿಂಹ ಅಥವಾ ಭಾರತೀಯ ಸಿಂಹ ಅಂತಲೂ ಕರೀತಾರೆ. ಇದು ಭಾರತಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ಯಾಂಥೆರಾ ಲಿಯೋ ಮತ್ತು ಲಿಯೋ ಉಪವರ್ಗದ ಸದಸ್ಯ. ಏನಪ್ಪ ಅಂತಂದರೆ ಹಿಂದಿನ ಆವಾಸ ಸ್ಥಾನಗಳು ಮತ್ತು ಪಶ್ಚಿಮ ಏಷ್ಯಾ ಮತ್ತು ಮಧ್ಯಪ್ರಾಚ್ಯಗಳನ್ನು ಇದು ಒಳಗೊಂಡಿತ್ತಂತೆ. ಈ ಪ್ರದೇಶಗಳಲ್ಲಿ ಅವು ಅಳಿವಿನಂಚಿದೆ. ಅಂದರೆ ಪಶ್ಚಿಮ ಏಷ್ಯಾ ಮತ್ತು ಮಧ್ಯಪ್ರಾಚ್ಯ ಇವು ಏಷಿಯಾಟಿಕ್ ಸಿಂಹಗಳು ಆಫ್ರಿಕನ್ ಸಿಂಹಗಳಿಂದ ಸ್ವಲ್ಪ ಚಿಕ್ಕವು. ನಮ್ಮ ಏಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಸಿಂಹಗಳು ಯಾವ ರೀತಿಯಪ್ಪ ಅಂತಂದರೆ ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥ ಸಿಂಹಗಳಿಂದ ಸ್ವಲ್ಪ ಚಿಕ್ಕದಾಗಿದ್ದಾವಂತೆ. ಆಮೇಲೆ ಇವು ಭಾರತದಲ್ಲಿ ಅತಿ ಹೆಚ್ಚಾಗಿ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ ಗುಜರಾತಲ್ಲಿ ಇರ್ತಕ್ಕಂಥ ಗಿರ್ ರಾಷ್ಟ್ರೀಯ ವನ್ಯಜೀವಿ ಅಭಯಾರಣ್ಯದಲ್ಲಿ ಈ ಏಷಿಯಾಟಿಕ್ ಸಿಂಹಗಳ ಏಕೈಕ ವಾಸಸ್ಥಾನವಾಗಿದೆ ಅಂತೆ. ನೋಡಿ, ನೆನಪಿಕೊಳ್ಳಿ, ಏನಂತಂದರೆ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಏಷಿಯಾಟಿಕ್ ಸಿಂಹಗಳ ವನ್ಯಜೀವಿ ಅಭಯಾರಣ್ಯ ಎಲ್ಲಪ್ಪ ಅಂತಂದರೆ ಅದು ಗುಜರಾತಲ್ಲಿ ಇರ್ತಕ್ಕಂಥ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ. ಇದು ಏನೇನು ಬೆದರಿಕೆಗಳನ್ನು ನೋಡಿ, ಸಿಂಹಕ್ಕೆ ಬೆದರಿಕೆಗಳಂತೆ ಯಾವ್ಯಾವ ರೀತಿ ಬೆದರಿಕೆಗಳನ್ನು ಅನುಭವಿಸ್ತಾ ಇದೆ ಅಂತಂದರೆ ಪ್ಲೇಗ್ ಸಿಂಹಕ್ಕೂ ಪ್ಲೇಗ್ ಮತ್ತು ನೈಸರ್ಗಿಕ ವಿಪತ್ತುಗಳು, ಸುನಾಮಿಗಳಾಗ್ತಕ್ಕಂಥದ್ದು, ಭೂಕಂಪಗಳಾಗ್ತಕ್ಕಂಥದ್ದು, ಅತಿಯಾಗಿ ಮನುಷ್ಯರನ್ನು ಬೇಟೆ ಆಡ್ತಕ್ಕಂಥದ್ದು ಮತ್ತು
ಗಿರ್ ರಾಷ್ಟ್ರೀಯ ಉದ್ಯಾನವನದ ಬಳಿ ಸ್ಥಳೀಯರು ಜಾನುವಾರುಗಳ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಸಿಂಹಗಳನ್ನು ಕೊಲ್ಲುವಂಥ ಅನಿರೀಕ್ಷಿತ ಘಟನೆಗಳೇ ಅದರ ದುರ್ಬಲತೆ. ಅಂದರೆ ಗುಜರಾತಲ್ಲಿರ್ತಕ್ಕಂಥ ಗಿರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಸುತ್ತಲೂ ದನಗಳು, ಅಲ್ಲೆಲ್ಲ ದನ ಮೇಸಲು ಹೋಗ್ತಿರ್ತಕ್ಕಂಥ ಜನಗಳ ಮತ್ತು ಈ ದನ ಕರುಗಳ ಮೇಲೆ ಸಿಂಹಗಳು ದಾಳಿ ಮಾಡಿದಾಗ ಈ ಜನಗಳು ದಾಳಿ ಮಾಡ್ತಂಥ ರಚ್ಚಿಗೆ ಇಟ್ಕೊಂಡು ಆ ಸಿಂಹಗಳನ್ನು ಬೇಟೆ ಆಡ್ತಕ್ಕಂಥದ್ದು, ಸಾಯಿಸ್ತಕ್ಕಂಥದ್ದು, ಏನಾದರೂ ತೊಂದರೆ ಮಾಡ್ತಕ್ಕಂಥ ಈ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ನಮ್ಮ ಭಾರತದಲ್ಲಿ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟು ಎಲ್ವಿರಾ ಇಲಿ ಅಂತ. ಏನಪ್ಪ ಇದು ಅಂತಂದರೆ ಇದು IUCN ಸ್ಥಿತಿಯ ತೀವ್ರವಾಗಿ ಅಪಾಯ ಇದೆ. ನೋಡಿ, ಈ ಎಲ್ವಿರಾ ಇಲಿ ಅಂಥದ್ದು ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಸ್ಥಿತಿಯಲ್ಲಿ ತೀರಾ ಅಪಾಯದಲ್ಲಿ ಇದೆಯಂತೆ. ಮತ್ತು ಇದರ ವೈಜ್ಞಾನಿಕ ಹೆಸರು ಬಂದು ಕ್ರೆಮ್ನೋಮಿಸ್ ಎಲ್ವಿರಾ ಅಂತ. ಇದು ನಮ್ಮ ಭಾರತಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಎಲ್ವಿರಾ ಇಲಿ ಅಂತೆ. ಇದು ಎಲ್ಲೆಲ್ಲಿ ವಾಸ ಮಾಡುತ್ತಪ್ಪ ಅಂತಂದರೆ ಉಷ್ಣವಲಯದ ಒಣ ಪತನಶೀಲ ಪೊದೆ ಸಸ್ಯದ ಕಾಡಿನಲ್ಲಿ, ಅಂದರೆ ಉಷ್ಣವಲಯದಲ್ಲಿ ಇರ್ತಕ್ಕಂಥ ಎಲೆ ಉದುರಿರ್ತಕ್ಕಂಥ ಕಾಡುಗಳಲ್ಲಿ, ಪೊದೆ ಸಸ್ಯ ಇರ್ತಕ್ಕಂಥ ಕಾಡಿನ ನಾಡುಗಳಲ್ಲಿ ಬಿಲಗಳನ್ನು ತೋಡ್ಕೊಂಡು ಇದು ಜೀವನ ಮಾಡುತ್ತೆ. ಆಮೇಲೆ ಕಲ್ಲಿನ ಪೊಟ್ಟಗಳಲ್ಲಿ ಜೀವನ ಮಾಡುತ್ತೆ. ನೋಡಿ, ಇನ್ನೆಷ್ಟು ಕೆಂಪು ಪಾಂಡ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಕೃಷಿ ಪ್ರಾಣಿ ಅಂತಂದರೆ ಫಸ್ಟ್ ಬರ್ತಕ್ಕಂಥದ್ದೇ ಪಾಂಡ. ಆಮೇಲೆ ಈ ಕೆಂಪು ಪಾಂಡ ಪ್ರಪಂಚದಲ್ಲಿ ಕೇವಲ 2 ವಿಭಿನ್ನ ಪಾಂಡ ಪ್ರಭೇದಗಳಿದೆ. ನೋಡಿ, ನೆನಪಿಟ್ಕೊಳ್ಳಿ, ಪ್ರಪಂಚದಲ್ಲಿ ಕೇವಲ 2 ಉಪಜಾತಿಗಳನ್ನು ಇರ್ತಕ್ಕಂಥ ಜೀವಿ ಅಂತಂದರೆ ಅದು ಪಾಂಡ. ಫಸ್ಟ್ನೇದು ಯಾವುದು ಅಂತಂದರೆ ಜೈಂಟ್ ಪಾಂಡಗಳಂತೆ ಮತ್ತು ರೆಡ್ ಪಾಂಡಗಳಂತೆ. ನಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಂದರೆ ರೆಡ್ ಪಾಂಡ. ನೋಡಿ, ಇದು ಸಿಕ್ಕಿಂನ ರಾಜ್ಯದ ಪ್ರಾಣಿಯಾಗಿದೆ ಅಂತೆ. ಯಾವುದು? ಕೆಂಪು ಪಾಂಡ ಅಂತಕ್ಕಂಥದ್ದು ಸಿಕ್ಕಿಂನ ರಾಜ್ಯ ಪ್ರಾಣಿಯಾಗಿದೆ ಅಂತೆ. ನೆಕ್ಸ್ಟು ಕೆಂಪು ಪಾಂಡಗಳು ಇವು ಏನಪ್ಪ ಅಂತಂದರೆ ನಾಚಿಕೆಗಳು ಮತ್ತು ಒಂಟಿ ವೃಕ್ಷದ ಪ್ರಾಣಿಗಳು ಮತ್ತು ಪರಿಸರ ಬದಲಾವಣೆಯ ಸೂಚಕ ಪ್ರಭೇದವೆಂದು ಪರಿಗಣಿಸಲಾಗಿದೆ. ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು, ಏನಪ್ಪ ಅಂತಂದರೆ ಈ ಕೆಳಗಿನ ಯಾವ ಪ್ರಾಣಿಗಳು ಪರಿಸರದ ಸೂಚಕವೆಂದು ಗುರುತಿಸಲ್ಪಟ್ಟಿದೆ ಅಂತ ಕೇಳಿ 4 ಆನ್ಸರ್ಗಳು ಕೇಳಿದ್ರಲ್ಲಿ ಪಾಂಡನೂ ಕೂಡ ಕೇಳ್ಬೋದು. ಆಮೇಲೆ ಇವು ಜಾಸ್ತಿ ನಾಚಿಕೆ ಪಡ್ತಕ್ಕಂಥ ಪ್ರಾಣಿಗಳಾಗಿದ್ದಾವಂತೆ. ಆಮೇಲೆ ಒಂಟಿ ಮರದ ಮೇಲೆ ಕೂತ್ಕೊಂಡು ಕಾಲ ಕಳೆಯೋದು ಇವಕ್ಕೆ ಬಹಳ ಇಷ್ಟ ಅಂತೆ. ಇದು ಭಾರತ, ನೇಪಾಳ, ಭೂತಾನ್, ಮಯನ್ಮಾರ್ ಮತ್ತು ದಕ್ಷಿಣ ಚೀನಾದಂಥ, ಅಂದರೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಈಶಾನ್ಯ ಭಾಗದಲ್ಲಿ ಅತಿ ಹೆಚ್ಚಾಗಿ ಇವು ಪಾಂಡಗಳು ಕಂಡುಬರ್ತವೆ. ನೆಕ್ಸ್ಟು ಬಂಗಾಳದ ಹುಲಿ. ನೋಡಿ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಇದು ಭಾರತ ಮತ್ತು ನೇಪಾಳ ಮತ್ತು ಭೂತಾನ್ ಮತ್ತು ಮಯನ್ಮಾರ್ ಮತ್ತು ದಕ್ಷಿಣ ಚೀನಾದ ಉತ್ತರ ಪರ್ವತಗಳ ಕಾಡುಗಳಲ್ಲಿ ಕಂಡುಬರ್ತದೆ. ನೋಡಿ, ಇದು ಕೂಡ ಭಾರತದ ಈಶಾನ್ಯ ಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರಾಣಿ. ಅದ್ರಿಗೂ ಹೆಚ್ಚಾಗಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಬ್ಯಾಂಕ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಚಿಹ್ನೆದಲ್ಲಿರ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂದರೆ ಹುಲಿ ಮತ್ತು ಈಚಲ ಮರ. ನಮ್ಮ ರಾಷ್ಟ್ರೀಯ ಪ್ರಾಣಿ ಕೂಡ ಹುಲಿ. ಹುಲಿ ದಿನಾಚರಣೆ ಯಾವತ್ತಪ್ಪ ಅಂತಂದರೆ ಜುಲೈ 25. ಸರ್ಕಾರ ಈ ನಮ್ಮ ಹುಲಿಗಳನ್ನು ನಶಿಸಿ ಹೋಗ್ತಿರ್ತಕ್ಕನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಬಹಳ ಸ್ಟ್ರಾಟಜಿನ ಕೂಡ ಮಾಡಿದೆ. 2005ರಲ್ಲಿ ಹುಲಿ ಸಂರಕ್ಷಣಾ ಪ್ರಾಧಿಕಾರನ ಜಾರಿ ತಂತು. 1972ರಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಸಿಂಹ ಇದ್ದಂತಕ್ಕದ್ನ 1973ರಲ್ಲಿ ನಮ್ಮ ಹುಲಿಯಾಗಿ ಮಾಡ್ತು. ಇದು ನೋಡಿ, ಭಾರತ, ನೇಪಾಳ, ಭೂತಾನ್ ಮತ್ತು ಮಯನ್ಮಾರ್ ಮತ್ತು ದಕ್ಷಿಣ ಚೀನಾ ಉತ್ತರ ಪರ್ವತ ಕಾಡುಗಳಲ್ಲಿ ಕಂಡುಬರುತ್ತದೆ ಅಂತೆ ಮತ್ತು ಪಶ್ಚಿಮ ಘಟ್ಟಗಳಲ್ಲೂ ಕಂಡುಬರುತ್ತೆ. ಬೆದರಿಕೆ. ಬಂಗಾಳ ಹುಲಿಗಳಿಗೆ ಅತಿ ದೊಡ್ಡ ಬೆದರಿಕೆಗಳೆಂದರೆ ಆವಾಸ ಸ್ಥಾನದ ನಷ್ಟ ಮತ್ತು ದೊಡ್ಡ ಪ್ರಮಾಣದ ಬೇಟೆಯಾಡುವಿಕೆ. ಮತ್ತು ಬಾಂಗ್ಲಾದೇಶದಲ್ಲಿ ವೃತ್ತಿಪರ ಬೇಟೆಗಾರರು, ಸ್ಥಳೀಯ ಬೇಟೆಗಾರರು, ಬಲೆಗಾರರು, ಕಡಲ್ಗಳ್ಳರು ಮತ್ತು ಹಳ್ಳಿಗಾರರು ಹುಲಿಯನ್ನು ಕೊಲ್ಲುತ್ತಾರೆ. ತಮ್ಮ ಬೇಳೆ ಬೇಯಿಸೋದಕ್ಕೋಸ್ಕರ ಮನುಷ್ಯರು ಅತಿಯಾದ ಆಸೆಯಿಂದ ಪ್ರಾಣಿಗಳ ಮೇಲೂ ಬೇಟೆಯಾಡೋದನ್ನ ಶುರು ಮಾಡಿದಾಗಿಂದ ಈ ಥರ ಪ್ರಾಣಿಗಳು ಕಡಿಮೆ ಆಗ್ತಾ ಬರ್ತಿದ್ದಾವೆ. ನೆಕ್ಸ್ಟು ಹಿಮಚಿರತೆ. ಲಡಾಖ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಯೂಟಿಗಳು ಅಂದರೆ ಯೂನಿಯನ್ ಟೆರಿಟರಿಗಳು ಮತ್ತು ಹಿಮಾಚಲ
ಪ್ರದೇಶದ ಉತ್ತರಾಖಂಡ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳಂಥ ರಾಜ್ಯಗಳಲ್ಲಿ ಸೇರಿದಂತೆ ಹಿಮಾಲಯನ್ ಪ್ರದೇಶದಾದ್ಯಂತ ಅಂತಂದರೆ ಹಿಮಾಲಯ ಪರ್ವತಗಳು ಯಾವ ಯಾವ ಪ್ರದೇಶಗಳಲ್ಲಿ ಹಬ್ಬಿದವೋ ಅಲ್ಲೆಲ್ಲ ಈ ಹಿಮಚಿರತೆಗಳು ಅಂತಂದರೆ ಸ್ನೋ ಲಿಪರ್ಡ್ ಹಿಮಚಿರತೆಗಳು ಕಂಡುಬರ್ತಾ ಇದೆ. ಇದು ಏನಪ್ಪ ಅಂತಂದರೆ ಎತ್ತರ ಪ್ರದೇಶಗಳಿಗೆ ಹೊಂದಿಕೊಂಡಿದೆ ಅಂತೆ ಮತ್ತು ಅದರ ವಿಶಿಷ್ಟವಾದ ಮೈಕಟ್ಟು, ಕಡಿದಾದ ಮತ್ತು ಒರಟಾದ ಪರಿಸರದಲ್ಲಿನ ಚುರುಕುತನವನ್ನು ಇದು ಖಾತ್ರಿಗೊಳಿಸ್ತಂತೆ. ನೋಡಿ, ಇದರ ದೇಹ ಭಾಳ ವಿಶಿಷ್ಟವಾದ ಮೈಕಟ್ಟನ್ನು ಹೊಂದಿದೆ ಅಂತೆ ಮತ್ತು ಕಡಿದಾದ ದೇಹವನ್ನು ಹೊಂದಿದೆ ಅಂತೆ. ಒರಟಾದ ಪರಿಸರದಲ್ಲಿ ಚುರುಕುತನವನ್ನು ಖಾತ್ರಿಗೊಳಿಸುತ್ತದೆ ಅಂತ ಇದು. ನೆಕ್ಸ್ಟು ಇದು ಏನಪ್ಪ ಬೆದರಿಕೆಗಳನ್ನು ಅನುಭವಿಸಿದೆ ಅಂತಂದರೆ ಹಿಮಚಿರತೆಗಳು ಮತ್ತು ಅದನ್ನು ಬೇಟೆಯಾಡುವಿಕೆ ಮತ್ತು ಆವಾಸ ಸ್ಥಾನದ ನಷ್ಟ ಮತ್ತು ಕ್ಷೀಣಿಸುತ್ತಿರುವ ಬೇಟೆಯಿಂದ ಬೆದರಿಕೆಗಳನ್ನು ಇದು ಬೇಟೆ ಆಡ್ತಾರಲ್ಲ ಅದರಿಂದ ಇದು ಬಹಳ ಕ್ಷೀಣಿಸ್ತಾ ಇದೆಯಂತೆ. ಮತ್ತು ಇದು ಎತ್ತರ ಹಿಮಾಲಯದಲ್ಲಿ ಮಾನವನ ವನ್ಯಜೀವಿ ಸಂಘರ್ಷಕ್ಕೆ ಈಡಾಗಿದೆ. ಅಂದರೆ ಹಿಮಾಲಯದ ಮೇಲೆ ಅಂದರೆ ಹಿಮಾಲಯದ ಪರ್ವತಗಳ ಮೇಲೆ ಈ ಪ್ರಾಣಿಗಳು ಲಿಯೋಪಾರ್ಡ್ಗಳು ಹೊಡೆದಾಟಕ್ಕೆ ಬಿದ್ದಾಗ ಅಲ್ಲಿಂದ ಕೆಳಗೆ ಬಿದ್ದು ಸ್ನೋ ಲಿಪಾರ್ಡ್ಗಳು ಸಾಯೋಂಥ ಚಾನ್ಸಸ್ಸು ತುಂಬ ಇದೆ ಅಂತೆ. ನೆಕ್ಸ್ಟು